Hello friends, welcome to Job Aspirants YouTube ಚಾನಲ್. ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಡೆಯಿಂದ ನಡೆಸಲಾದ ದಿನಾಂಕ 29/9/2024ರಂದು ಗ್ರಾಮ ಆಡಳಿತ ಅಧಿಕಾರಿ ಈ ಹುದ್ದೆಗಳಿಗೆ ಒಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಈ ಹುದ್ದೆಯ ಒಂದು ಅಫಿಷಿಯಲ್ ಕೀ ಆನ್ಸರ್ಸನ್ನು ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಲಾಗಿದೆ. ಓಕೆ, ಸೊ ಫ್ರೆಂಡ್ಸ್, ಮತ್ತು ಈ ಕೀ ಆನ್ಸರ್ಸ್ನಲ್ಲಿ ನಿಮ್ಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಕೂಡ ಲಾಸ್ಟ್ ಡೇಟ್ ಏನಿದೆ, ಯಾವ ಥರ ಸಬ್ಮಿಟ್ ಮಾಡಬೇಕು ಅನ್ನೋದು ನಿಮಗೆ ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಫ್ರೆಂಡ್ಸ್, ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಹಾಗೂ ಫಸ್ಟ್ ಟೈಮ್ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲಕ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, VOA ಕಡ್ಡಾಯ ಕನ್ನಡ ಕೀ ಉತ್ತರ ಮತ್ತು ಆಕ್ಷೇಪಣೆ ಸಲ್ಲಿಕೆ ದಿನಾಂಕ ಇದು 30/9/2024ರಂದು ರಿಲೀಸ್ ಆಗಿರತಕ್ಕದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು PDF ಫೈಲನ್ನು ಓಪನ್ ಆಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಕೀ ಆನ್ಸರ್ಸ್ಗಳನ್ನು ಸೀರಿಯಲ್ ವೈಸ್ ಅಂದರೆ ನಿಮ್ಮ ಕ್ವಶನ್ ಬುಕ್ಲೆಟ್ ಸೀರಿಯಲ್ A1 B A2 B1 B2 C1 C2 D1 D2. ಓಕೆ, ಸೊ ಇಲ್ಲಿ ಫಸ್ಟ್ ಕಾಲಮ್ನಲ್ಲಿ 1 to 50ವರೆಗೆ ಕ್ವಶನ್ಸ್ ಇದೆ, ಮತ್ತು ಸೆಕೆಂಡ್ ಟೇಬಲ್ನಲ್ಲಿ 51 to 100ವರೆಗೆ ಇದೆ. ಸೊ ಇದು ಕೀ ಆನ್ಸರ್ಸನ್ನು ರಿಲೀಸ್ ಮಾಡಿದ ಡೇಟ್ ಬಂದುಬಿಟ್ಟು 30/9/2024. ಓಕೆ, ಸೊ ಫ್ರೆಂಡ್ಸ್, ನೀವು ಈ ಕೀ ಉತ್ತರಗಳನ್ನು ನೀವು ವೆರಿಫೈ ಮಾಡ್ಕೋಬೋದು. ಮತ್ತು ಇಲ್ಲಿ ಇನ್ನೊಂದಿದೆ ಫ್ರೆಂಡ್ಸ್, ಓಕೆ ವೇಟ್. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರಬಹುದು ಕಡ್ಡಾಯ ಕನ್ನಡ ಕೀ ಉತ್ತರ ಪ್ರಕಟಣೆ ಅಂತ ಒಂದು ಕೀ ಉತ್ತರಗಳ ಪ್ರಕಟಣೆ ಒಂದು ಇಲ್ಲಿ ಇರತಕ್ಕದ್ದು. ಸೊ ಇಲ್ಲಿ ಕಂದಾಯ ಇಲಾಖೆಯಲ್ಲಿನ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ಮತ್ತು GTTC ಸಂಸ್ಥೆಗಳಲ್ಲಿನ ವಿವಿಧ ವೃಂದದ ಹುದ್ದೆಗಳಿಗೆ ದಿನಾಂಕ 29/9/2024ರಂದು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಸೊ ಸದರಿ ಪರೀಕ್ಷೆಯ ಕೀ ಉತ್ತರಗಳನ್ನು KA ಅಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು ಅಫಿಷಿಯಲ್ ವೆಬ್ಸೈಟ್ ಇದೆ. ನಾನು ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡ್ರಾಪ್ ಮಾಡಿರುತ್ತೇನೆ. ಅಲ್ಲಿ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ಪ್ರಕಟಿಸಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಅಟೆಂಪ್ಟ್ ಬಂದುಬಿಟ್ಟು ಪ್ರಕಟಿಸಿರುವ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ಒದಗಿಸಲಾದ ಆನ್ಲೈನ್ ಲಿಂಕ್ನಲ್ಲಿ ಮಾತ್ರ ದಿನಾಂಕ 2/10/2024 ಸಂಜೆ 5 ಗಂಟೆಯೊಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಓಕೆ, ಮತ್ತು ಪ್ರಶ್ನೆ ಸಂಖ್ಯೆಯ ವಿವರಗಳನ್ನು ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಸಲ್ಲಿಸಲಾಗುವ ಪ್ರತಿ ಆಕ್ಷೇಪಣೆಗೂ ₹50ರಂತೆ ಪಾವತಿಸತಕ್ಕದ್ದು ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಮೇಲ್ಕಂಡ ನಿಗದಿತ ಮಾಹಿತಿಗಳನ್ನು ಸಲ್ಲಿಸದ ಅಥವಾ ಶುಲ್ಕ ಪಾವತಿಸದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಓಕೆ, ಅಂದರೆ ಫ್ರೆಂಡ್ಸ್, ಇದು ನಿಮ್ದು ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ 2/10/2024 ಸಂಜೆ 5 ಗಂಟೆ ಒಳಗೆ ಏನಿದೆ ಫ್ರೆಂಡ್ಸ್, ಇದು ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. PDF ಮುಖಾಂತರ ನಿಮ್ಮ ವರ್ಜನ್ ಕೋಡ್, ಎಕ್ಸಾಮ್ ಡೇಟ್ ಮತ್ತು ಅದು ನಿಮ್ಮದು ಪರೀಕ್ಷೆ ವಿವರ ಕೂಡ, ಪತ್ರಿಕೆ ವಿವರ ಕೂಡ ಸಬ್ಮಿಟ್ ಮಾಡುತ್ತೆ. ಯಾವ ಥರ ನೀವು ಅಬ್ಜೆಕ್ಷನನ್ನು ಸಬ್ಮಿಟ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಆಪ್ಷನ್ ಇದೆ VAO ಕಡ್ಡಾಯ ಕನ್ನಡ ಕೀ ಉತ್ತರ ಆಕ್ಷೇಪಣೆ ಲಿಂಕ್ ಅಂತ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಪೇಜನ್ನು ಓಪನ್ ಮಾಡುತ್ತೆ, KA ಪ್ರೊವಿಷನಲ್ ಆನ್ಸರ್ಸ್ ಕೀ ಆಬ್ಜೆಕ್ಷನ್ ಪೋರ್ಟಲ್ ಅಂತ. ಓಕೆ, ಸೊ ಇಲ್ಲಿ ಫಸ್ಟ್ ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ, ಆಮೇಲೆ ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಬರ್ತ್, ಸೆಲೆಕ್ಟ್ ಎಕ್ಸಾಮಿನೇಷನ್ಸ್ ಅಂತ ಇದೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ GTTC 2024 ಕಂಪಲ್ಸರಿ ಕನ್ನಡ. ಸೊ ಇದೊಂದು ಆಪ್ಷನನ್ನು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಪ್ಚಾ, ಇಲ್ಲಿ ಏನಿದೆ ನಿನ್ನೆ ಕೆಳಗಡೆ ನೀಡುವಂತಹ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮಗೆ ಅಲ್ಲಿ ಕೇಳಿರುವಂತಹ ಎಲ್ಲ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಓಕೆ, ಮತ್ತು ಒಂದು ಆಕ್ಷೇಪಣೆಗೆ ₹50 ಅಂತೆ ಅವರು ಚಾರ್ಜಸ್ ತಗೋತಾ ಇದ್ದಾರೆ. ಆ ಚಾರ್ಜಸ್ಸನ್ನು ನಿಮಗೆ ರಿಟರ್ನ್ ಮಾಡೋದಿಲ್ಲ. ಓಕೆ, ಸೊ ಫ್ರೆಂಡ್ಸ್, ಇವತ್ತಿನ ಇದೊಂದಿಷ್ಟು ಮಾಹಿತಿ ಇದೆ. ಮತ್ತೆ ಭೇಟಿ ಆಗ್ತೀನಿ ಹೊಸ ಅಪ್ಡೇಟ್ಸ್ ಜೊತೆ. ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.